ಎಲ್ಲರಿಗೂ ಕೂಡ ನಮಸ್ಕಾರ. ಮೊದಲಿಗೆ ಗಿರೀಶ್ ಸರ್ ಈ ಚಿತ್ರದ ನಿರ್ದೇಶಕರು, ಕಂಗ್ರಾಟ್ ಸರ್. ಯಾಕಂತಂದ್ರೆ ಒಂದು ಟ್ರೈಲರಲ್ಲೇ ಒಂದು ಸಿನಿಮಾ ಕಂಟೆಂಟ್ನ ಭಾಳ ಬ್ಯೂಟಿಫುಲ್ ಆಗಿ ಕಟ್ ಮಾಡಿದ್ದಾರೆ. ಭೂಮಿ ಮತ್ತೆ ಆಕಾಶ, ಗಗನ, ಭೂಮಿಗೂ ಗಗನಕ್ಕೂ ಒಂದು ಅದ್ಭುತವಾದಂಥ ಅವಿನಾಭಾವ ಸಂಬಂಧ ಇದೆ, ಒಂದು ಶ್ರೇಷ್ಠತೆ ಇದೆ. ಅವೆರಡೂ ಒಂದು ಪೊಯೆಟಿಕ್ ಟೈಟಲ್ ಅಂತ ನೆನ್ಬೋದು. ಆ ಒಂದು ಸಂಬಂಧವನ್ನ, ಆ ಒಂದು ಶ್ರೇಷ್ಠತೆಯನ್ನ ಸಾರುವಂತ ಒಂದು ಶೀರ್ಷಿಕೆ ಭುವನಂ ಗಗನಂ. ಆ ಒಂದು ಶೀರ್ಷಿಕೆಯನ್ನ ತೂಗುವಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ. ಯಾಕಂತಂದ್ರೆ ಬಹಳಷ್ಟು ಭಾವನೆ ಇದೆ, ಬಹಳಷ್ಟು ಒಂದು ಎಮೋಷನ್ಸ್ ಎದ್ದು ಕಾಣ್ತಾ ಇದೆ, ಅಂಡ್ ಕಮರ್ಷಿಯಲ್ ಆಗಿದೆ. ಅಂಡ್ ಇಬ್ರು ಶ್ರೇಷ್ಠ ನಟರು, ನನ್ನ ಫೇವ್ರೆಟ್ ಆಕ್ಟರ್ಸ್ಗಳಲ್ಲಿ ಖಂಡಿತ ಪ್ರಮೋದ್ ಸರ್. ಅವರು ಎಂಥ ಅದ್ಭುತ ನಾಯಕ ನಟ ಅಂತಂದ್ರೆ, ಅವರ ಬಾಂಡ್ ರವಿ ಸಿನಿಮಾ ನೋಡಿದಾಗ್ಲೂ ಕೂಡ ನನ್ಗನ್ನಿಸ್ತು, ಪಾತ್ರದೊಳಗಡೆ ಅಷ್ಟು ಮಗ್ನರಾಗಿ ತಮ್ಮನ್ ತಾವು ಆ ಒಂದು ಪಾತ್ರ ಅನ್ಕೊಂಡು ಅಭಿನಯಿಸೋ ಅಂತ ಒಬ್ರು ನಟರು. ಆ್ಯಂಡ್ ಪೃಥ್ವಿ ಅಂಬರ್ ಸರ್ ಎಕ್ಸ್ಟ್ರಾರ್ಡಿನರಿಯಾಗಿ ಪರ್ಫಾರ್ಮ್ ಮಾಡೋ ಅಂತ ಒಬ್ಬರು ನಾಯಕ. ಇಬ್ಬರನ್ನೂ ಕೂಡ ತೆರೆ ಮೇಲೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಗಿರೀಶ್ ಸರ್. ಕಂಗ್ರಾಟ್ ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಕಾಣಿಸುತ್ತೆ ಸರ್, ಅಷ್ಟು ರಿಚ್ ಆಗಿದೆ ಎಲ್ಲ, ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ರು ಗುಮಿನಿ ವಿಜಯ್ ಸರ್, ಎಕ್ಸಲೆಂಟ್ ಆಗಿದೆ ರೀ ರೆಕಾರ್ಡಿಂಗ್ ಎಲ್ಲ. ಆ್ಯಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಆ್ಯಂಡ್ ಅದ್ಭುತವಾದಂಥ ಒಂದು ಸಿನಿಮಾ ಇದಾಗತ್ತೆ. ಭೂಮಿನ ಮತ್ತು ಆಕಾಶನ ನಾವು ಯಾವಾಗಲೂ ನೆನ್ಪಿಟ್ಕೋತೀವಲ್ಲ, ಆ ಥರದ ನೆನ್ಪಿಟ್ಕೊಳ್ಳೋ ಅಂತ ದೊಡ್ಡ ಸಕ್ಸಸ್ ಈ ಸಿನಿಮಾಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಶುಭವಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಹೇಶ್ ಕರೆದಿದ್ದು ಈ ಕಾರ್ಯಕ್ರಮಕ್ಕೆ. ಆ್ಯಕ್ಚುಲಿ ಅಯೋಗ್ಯ ಟು ಡೈಲಾಗ್ ಬರೀತಿದ್ದೆ. ಸರಿ ನಾನೇ ಇರ್ತೀನಿ ಬನ್ನಿ ಅಂದರು. ನೋಡಿದ್ರೆ ನಮ್ಮ ಹೀರೋ ಸಾರು ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ಸಾರು ಇದ್ದಾರೆ. ಮುನೇಗೌಡ ಸರ್, ತುಂಬ ಒಳ್ಳೇದಾಗಲಿ ಸರ್. ನಿಮಗೆ ಸಿನಿಮಾ ಪ್ರೀತಿ ಮತ್ತು ಹೊಸ ನಿರ್ದೇಶಕರುಗಳು ಬೆನ್ತಟ್ಟೋ ರೀತಿ ತುಂಬ ಇಷ್ಟ. ಮತ್ತು ಯಾವಾಗಲೂ ಚಿತ್ರರಂಗದಲ್ಲಿ ಹೀರೋಗಳಿಲ್ಲ ಅನ್ನೋ ಒಂದು ಪ್ರಮಾದ ಇರುತ್ತೆ, ಅದಕ್ಕೆ ಆಪೋಸಿಟು ನಮ್ಮ ಪ್ರಮೋದು. ಮತ್ತು ಪೃಥ್ವಿ, ಪ್ರತಿಭೆಗೆ ರೂಪ ನೀವು. ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಮತ್ತು ಆ ಒಂದು ಪಾತ್ರನ ಅವಗಾಯಿಸ್ಕೊಂಡು ಮಾಡೋದು ತುಂಬ ಸುಲಭದ ವಿಚಾರ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಗಿರೀಶ್ ಮೂಲಿಮನಿ ಅವ್ರಿಗೆ ವಿಶ್ ಮಾಡಲೇಬೇಕು. ಮತ್ತು ನಮ್ಮ ಪ್ರಸನ್ನ ಡೈಲಾಗ್ ರೈಟ್ರು, ನಾವಿಬ್ಬರು ಗೋಸ್ಟಲ್ಲಿ ಕೆಲಸ ಮಾಡಿದ್ವಿ. ತುಂಬ ಇಷ್ಟ ಆಯಿತು ಮಾತುಗಳು. ಮತ್ತು ಫಸ್ಟ್ ಹಾಡು ಕೇಳಿದಾಗಲೇ ತುಂಬಾ ಇಂಪ್ರೆಸಿವ್ ಆಗಿತ್ತು. ಎಲ್ಲ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದೆ. ಸೊ ಎಲ್ಲ ಬಂದಿರೋರು, ಅವ್ರುಗಳಿಗೆ ಬೆನ್ತಟ್ಟಕ್ಕೆ ಬಂದಿರೋ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮತ್ತು ಭುವನಂ ಗಗನಂಗೆ ಒಳ್ಳೇದಾಗಲಿ. ತುಂಬ ಒಳ್ಳೆ ಸಿನಿಮಾ, ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುಮಾರು 4-5 ತಿಂಗಳಿಂದ ನಾನು ಈ ಸಿನಿಮಾ ಜೊತೆ ಜರ್ನಿಲಿದ್ದೀನಿ. ಎಲ್ಲರೂ ಟ್ರೈಲರ್ ನೋಡಿದ್ದಾರೆ. ನಾನು 2 ಸಲ ಸಿನಿಮಾ ನೋಡಿದ್ದೀನಿ. ಒಂದು ಸಲ ಕರ್ನಾಟಕದಲ್ಲಿ, ಇನ್ನೊಂದು ಸಲ ದುಬೈಲಿ ನೋಡಿದೆ. ಫೈನಲ್ ರೀ ರೆಕಾರ್ಡಿಂಗ್ ಆಗಿತ್ತು. ಈ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳಂತ ಹೇಳಿದ್ರೆ ತುಂಬ ಸಿನಿಮಾ ಹಿಟ್ ಆಗಿದೆ. ಅದರಲ್ಲಿ ನೆನಪುಳಿಯೋದು ಮುಂಗಾರು ಮಳೆ, ಅಮೃತಧಾರೆ, ಮಿಲನ ಸಿನಿಮಾಗಳು. ಆ ಸಾಲಿಗೆ ಈ ಸಿನಿಮಾನೂ ಸೇರಲಿ. ಆ ಸಕ್ಸಸ್ಸು ಸಿಕ್ಕಂಥ, ಆ ಸಿನಿಮಾಗಳು ಸಿಕ್ಕಂಥ ಸಕ್ಸಸ್ಸು ನಮ್ಮ ಭುವನಂ ಗಗನಂ ಸಿನಿಮಾಗೂ ಸಿಗಲಿ. SVC ಫಿಲಮ್ಸ್ ಅಂದರೆ ನನಗೆ ಒಂದು ಅವಿನಾಭಾವ ಸಂಬಂಧ. ನಮಗೆ ಅನ್ನದಾತರು ಸರ್, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಸರ್, ನಾನು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಪೃಥ್ವಿ ಅವ್ರಿಗೆ. ಒಂದು ಮಾತು ಹೇಳಿದೆ, ಉತ್ಪ್ರೇಕ್ಷೆ ಇಲ್ಲ, ಕನ್ನಡದ ಕಮಲ್ ಹಾಸನ್ ಅಂತ ಹೇಳಿದೆ. ಈ ಪಾತ್ರ ನೋಡಿ, ಉತ್ಪ್ರೇಕ್ಷೆ ಇಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರ ನಿರ್ವಹಿಸಿದ್ದಾರೆ. ನಾರ್ಮಲ್ ಪಾತ್ರ ಮಾಡೋದು ತುಂಬ ಈಸಿ, ಬಟ್ ತುಂಬ ಟಫ್ ಇದೆ. ಅದನ್ನು ಅಷ್ಟು ಹೋಮ್ ವರ್ಕ್ ಮಾಡಿದ್ರಂತೆ. ಮನೇಲೆಲ್ಲ ಬೈಸ್ಕೊತಾ ಇದೆ, ಸರ್ ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಹೇಳಿದ ಮಾತು ನೀವು ಹೇಳ್ತೀರಾ. ಹಾಗೆ ಇನ್ನೊಂದು ಈಸಿ ಅಂದರು ಟಫೆಸ್ಟ್ ಪಾತ್ರ, 2 ರೀತಿಯ ಪಾತ್ರಗಳನ್ನ ಮಾಡಿದಂಥ ನನ್ನ ಆತ್ಮೀಯ ಗೆಳೆಯರಾದ ಪ್ರಮೋದ್ ಅವ್ರಿಗೂ ಅಷ್ಟೇ, ಎಕ್ಸಲೆಂಟ್. ಒಂದು ಮಾಸ್ ಎಲಿಮೆಂಟ್ನ ಆ್ಯಂಡ್ ಎಮೋಷನ್ ಆಗಿ ತಂದಿದ್ದೀರಾ. ಹಾಗೆ ರಚಿಲ್ ಅವರು, ಅಶ್ವತಿ ಅವರು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಗಿರೀಶ್ ಅವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಒಂದು 3 ವರ್ಷಗಳ ಕಾಲ ಟೈಮ್ ತಗೊಂಡು ಸರ್ ಹೇಳ್ತಾಯಿದ್ರು ಎಲ್ಲದಕ್ಕೂ ಅವರೇ ಕಾರಣ ಅಂತ. ಹೌದು, ನಿರ್ಮಾಪಕರೇ ಕಾರಣ, ಬಟ್ ಅಂದ್ಕೊಂಡಂಗೆ ನೀವು ಔಟ್ಪುಟ್ ತಂದಿದ್ದೀರಾ. ಔಟ್ಪುಟ್ಟಿಂದ ನಾವೆಲ್ಲ ನಿಂತಿದ್ದೀವಿ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.